ನಮಸ್ಕಾರ ಬಂಧುಗಳೇ. ಸುರಕ್ಷಾ ಸೇವಾ ಸಂಸ್ಥೆಯ ಆಶ್ರಮದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಅಧ್ಯಕ್ಷರಾದಂತಹ ಪುರುಷೋತ್ತಮ್ ಭರತ್ ಅವರೇ ಹಾಗೂ ಕಾರ್ಯಾಧ್ಯಕ್ಷರಾದಂತಹ ಬಾಲಚಂದ್ರ ಅವರೇ ಹಾಗೂ ಈ ಒಂದು ಸಂಸ್ಥೆಯ ಇನ್ನಿತರ ನಿರ್ದೇಶಕ ಮಂಡಳಿಯವರೇ ಹಾಗೂ ಇಲ್ಲಿ ಮಂದಿರೇ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ಜೂನ್ 21 ಯೋಗ ದಿನಾಚರಣೆ. ಆ ಯೋಗ ದಿನಾಚರಣೆ ಪ್ರಯುಕ್ತ ತಮ್ಮೆಲ್ಲರಿಗೂ ಮತ್ತೊಮ್ಮೆ ವಿಶ್ವ ಯೋಗ ದಿನಾಚರಣೆಯ ಆರ್ಥಿಕ ಶುಭಾಶಯಗಳನ್ನು ಸಲ್ಲಿಸುತ್ತಾ ನಾನು ಯೋಗದ ಬಗ್ಗೆ ಕೆಲವು ವಿಷಯಗಳನ್ನು ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯೋಗ ಇದು ನಮ್ಮ ದೇಶದಲ್ಲಿ ಮನೆ ಮನೆಯಲ್ಲೂ ಇದೆ, ಆದರೆ ಅದನ್ನು ಅರ್ಥ ಮಾಡಿಕೊಳ್ಳೋದು ನಮಗೆ ಬೇಕಾಗಿದೆ. ಯೋಗ ಅಂದ್ರೆ ಏನ್ರಿ? ಮುಖ್ಯವಾಗಿ ಯೋಗ ಅಂದ್ರೆ ನಾವು ಭಗವಂತನ ಕಡೆಗೆ ಸಾಗುವ ಮಾರ್ಗವೇ ಯೋಗ. ಎಲ್ಲರಿಗೂ ಭಗವಂತ ಬೇಕು. ಯಾಕಂದ್ರೆ ಈ ಜಗತ್ತನ್ನು ನಡೆಸೋದಕ್ಕೆ ಒಬ್ಬ ಭಗವಂತ ಇದ್ದಾನೆ. ಅವ ರಾಮ ಆಗಿರ್ಬೋದು, ಕೃಷ್ಣ ಆಗಿರ್ಬೋದು. ವಯಸ್ಸಿನ ಸಹಜ ಗುಣ ಕೇವಲ ಮುಪ್ಪಸಗಳಲ್ಲ, ಸುಳ್ಳು. ಕೋಟ್ಯಾಂತರ ಜೀವಕೋಶಗಳದಾವಿದೆ, ಅವೆಲ್ಲ ಜೀವಿಗಳು. ಆ ಜೀವಿಗಳಿಂದ ಒಂದು ನಿರ್ಮಾಣ ಆಗೈತಿ ಈ ದೇಹ. ಜೀವಿಗಳಿಂದ ನಿರ್ಮಾಣವಾದಂತಹ ಜೀವಿ ಈ ದೇಹ ಅದಲ್ಲ. ಈ ದೇಹಕ್ಕೆ ಯಾರು? ನಮ್ಮ ಮನಸ್ಸು ರಾಜ ಇದ್ದಾಗ ಅದಕ್ಕೆ ಏನೋ ಒಂದು ಪವರ್ ಕೊಟ್ಟಂಗೆ ಅವೆಲ್ಲ ನೋಡ್ಕೊಟ್ಟು. ಹೌದು, ಇಲ್ಲೋ ಇಂದು ನಮ್ಮ ನಗರದ ಅಂಗವಿಕಲರ, ಅನಾಥರ ಹಾಗೂ ವೃದ್ಧರ ಸೇವಾಶ್ರಮವಾದಂತಹ ಸುರಕ್ಷಾ ಸೇವಾ ಸಂಸ್ಥೆ ಇಳಕಲರ ಅಮ್ಮ ಸೇವಾಶ್ರಮದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಯೋಗ ಗುರುಗಳಾದಂತಹ ಯಾಜ್ಞವಲ್ಕ ಯೋಗ ಕೇಂದ್ರದ ಯೋಗ ಗುರುಗಳಾದಂತಹ ಶ್ರೀಯುತ ಚಿದಾನಂದ ದೇಶಪಾಂಡೆಯವರು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಪ್ರಯುಕ್ತ ಇಂದು ಸುರಕ್ಷಾ ಸೇವಾ ಸಂಸ್ಥೆಗೆ ಆಗಮಿಸಿದ್ದರು. ಯೋಗ ಗುರುಗಳಾದ ಶ್ರೀಯುತ ಚಿದಾನಂದ ದೇಶಪಾಂಡೆಯವರು ಆಶ್ರಮವಾಸಿಗಳಿಗೆ ಅತ್ಯಂತ ಸರಳವಾದ ಯೋಗಾಸನವನ್ನು ಅವರಿಗೆ ಅಭ್ಯಾಸ ಮಾಡುವುದರ ಜೊತೆಗೆ ಯೋಗದ ಮಹತ್ವವನ್ನು ಆಶ್ರಮವಾಸಿಗಳಿಗೆ ಮನವರಿಕೆಯನ್ನು ಮಾಡಿಕೊಟ್ಟರು. ಸುರಕ್ಷಾ ಸೇವಾ ಸಂಸ್ಥೆಯಲ್ಲಿ ನಡೆದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಸುರಕ್ಷಾ ಸೇವಾ ಸಂಸ್ಥೆಯ ಸದಸ್ಯರು ಸೇರಿದಂತೆ ಆಶ್ರಮವಾಸಿಗಳು ಭಾಗವಹಿಸಿದ್ದರು. ನಾಡಿನ ಸಮಸ್ತ ಜನತೆಗೆ ಸುರಕ್ಷಾ ಸೇವಾ ಸಂಸ್ಥೆಯ ಸರ್ವ ಸದಸ್ಯರು ಹಾಗೂ ಆಶ್ರಮವಾಸಿಗಳ ಪರವಾಗಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು.